आप देख रहे हैं 7 न्यूज। मैं आपके साथ मोहम्मद सलमान जुनैदी। ತಾವೆಲ್ಲರೂ ಬೇಗನೆ ಲೈನ್ ಅಪ್ ಆಗಿದ್ದಾರೆ. ಅಷ್ಟರಲ್ಲಿ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಗೌರವಾನ್ವಿತ ಮಾಧ್ಯಮದ ತಂಡದ ಸಿಎಂಸಿ ಮೆಂಬರ್ಸ್ ಟೀಮ್ ಬಿ ಮತ್ತು ಸಿಎಂಸಿ ಟೀಮ್ ಬಿ ವರ್ಸಸ್ ಸಿಎಂಸಿ ಮೆಂಬರ್ ಸಿಎಂಸಿ ಟೀಮ್ 10:40. ದಯವಿಟ್ಟು ಕ್ಯಾಪ್ಟನ್ಗಳು ಗಮನಿಸಬೇಕು. ಮೊದಲನೇ ಮ್ಯಾಚು 9 ರಿಂದ 9:45. ದಯವಿಟ್ಟು ತಾವು ವೇದಿಕೆಯ ಬಲಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ. ನಾನಾಗಲೇ ಹೇಳ್ದಂಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಏನು 15 ಸದಸ್ಯರ ಪಟ್ಟಿಯನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಯ ಬಲಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ. ನಾನಾಗಲೇ ಹೇಳ್ದಂಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಸನ್ಮಾನ್ಯ ಸಚಿವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರೊಟ್ಟಿಗೆ ಮಾನ್ಯ ಮೇಯರ್ ಅವರು, ಆನರೇಬಲ್ ಜಡ್ಜ್ ಸರ್ ಅವರು, ಎಲ್ಲ ಹಿರಿಯ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನ ಸ್ವಾಗತ ಕೈಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವ ಮೆಕ್ಕಳಿಕಿ ಸರ್ ಅವರನ್ನ ದಯವಿಟ್ಟು ಕುಳಿತುಕೊಳ್ಳಲಿಕ್ಕೆ ವಿನಂತಿಯನ್ನು ಮಾಡ್ತೇನೆ. ಗೌರವಾನ್ವಿತ ಮೆಕ್ಕಳಿಕಿ ಸರ್ ಅವರು ಅತಿಥಿಗಳ ಮಹೋದಯರನ್ನ ಸ್ವಾಗತಿಸಲಿಕ್ಕೆ ನಾನು ವಿನಂತಿಸ್ತೇನೆ. ಹೂಗುಚ್ಚ ನೀಡಿ ಸ್ವಾಗತ ಕೋರ್ಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತ MS ಕರಡಿ, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ, ಇವರನ್ನು ಸಹಿತ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ದಕ್ಷ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮಾನ್ಯ ಜಿಲ್ಲಾಧಿಕಾರಿ ಸಹಿತ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿದಂತ ಯಜಮಾನರನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ ಅಂಬಿ, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್, ಅವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಂದು ಹೇಳ್ಬೇಕು ನಮ್ಮ SP ಸಾಹೇಬರಿಗೆ. ಯಾಕಂದ್ರೆ ನಾವು ನಮ್ಮಲ್ಲೇ ಆಟ ಆಡ್ತಾ ಇದ್ವಿ. ಸಾಹೇಬರು ಈ ಗಣರಾಜ್ಯೋತ್ಸವ ನಿಮಿತ್ತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರಿಂದ ಅವಾರ್ಡ್ ಕೊಡಿಸಬೇಕು, ಜೊತೆಗೆ ಈ ಒಂದು ಇವೆಂಟ್ ಮಾಡ್ಬೇಕಂತಕೊಂಡು ನಮ್ಗೆ ಮಾರ್ಗದರ್ಶನ ನೀಡಿ ನಿನ್ನೆ ಅವ್ರು 2-3 ದಿನ ನಿನ್ನೆ ಮೊನ್ನೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಫಿಲಿಂದ್ರಾಗಿದ್ದು ಸಹಿತ ರಾತ್ರಿ 8 ಗಂಟೆಗೆ ಫೋನ್ ಮಾಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಸಾಹೇಬ್ರಿಗೆ ಇನ್ವೈಟ್ ಮಾಡಿ ಕರ್ಕೊಂಡು ಈ ಗ್ರೌಂಡ್ ಎಲ್ಲ ಇತ್ತು. ಅವರು ಅಲ್ಲಿ ಕಾರ್ಯಕ್ರಮ ಜೊತೆಗೆ ಇದನ್ನೆಲ್ಲ ರೆಡಿ ಮಾಡಿಸ್ಲಿಕ್ಕೆ ಕಾರಣೀಭೂತರಂತ ನಮ್ಮ SP ಸಾಹೇಬರು ಕೂಡ ಬಹಳ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ಈ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಎಲ್ಲರ ಪರವಾಗಿ ಉಪಪೂರ್ವಕ ಸ್ವಾಗತ ಕೋರ್ತೇನೆ. ಅವ್ರ ಮುಖಾಂತರ ಈ ಇವೆಂಟ್ ಮಾಡಬೇಕು ಅಂತಕೊಂಡು ಅವರು ಸಹಿತ ನಾವು ಬಹಳ ಪ್ರೇರಣೆ ನೀಡಿದ್ದಾರೆ. ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೂ ಹಾಗೇನೆ ಗೌರವಾನ್ವಿತ ಎಲ್ಲ ಗುತ್ತಿಗೆದಾರರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಮಾನ್ಯ ಸಚಿವರಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಾನೆ. ಟೂರ್ನಮೆಂಟನ್ನು ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಸಹೋದರಾದಂಥ ಶ್ರೀ MS ಕರಡಿ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ ಕೆ ಅವರೇ, ವಿಜಯಪುರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು
ಸದಸ್ಯ ನಾಯಕರಾದಂಥ ಶ್ರೀ ಹರೀಶ್ ಅವರೇ, ಸಿ ಒ ಆದಂಥ ಶ್ರೀ ರಿಷಿ ಆನಂದ್ ಅವರೇ, ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಕಾಳಜಿಯನ್ನು ವಹಿಸಿ ಆರ್ಗನೈಸ್ ಮಾಡಿದಂಥ ನಮ್ಮ ಎಸ್ ಪಿ ಅವರಾದಂಥ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರೇ, ಇನ್ನೋರ್ಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಆಯೋಜಿಸಿದಂಥ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಶ್ರೀ ವಿಜಯ್ ಮಕ್ಕಳಿಕ್ಕಿ ಅವರೇ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಡಿ ಜಿ ಬಿರಾದರ್ ಅವರೇ, ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಕಮ್ಮೋಷ್ನವರೇ, ವೇದಿಕೆ ಮೇಲಿದಂಥ ಎಲ್ಲ ಹಿರಿಯರೇ, ಗಣ್ಯರೇ, ಈ ಟೂರ್ನಮೆಂಟಲ್ಲಿ ಪಾಲ್ಗೊಂಡಂಥ ಎಲ್ಲ ವಿವಿಧ ಟೀಮ್ಗಳ ಎಲ್ಲ ಸದಸ್ಯರು, ಮಾಧ್ಯಮದ ಸ್ನೇಹಿತರು ಸೇರಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರು, ಬಹುಶಃ ಪ್ರಥಮ ಬಾರಿಗೆ ಅಂತ ಕಾಣ್ತದೆ ಇಷ್ಟು ಟೀಮ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಮಹಾನಗರ ಪಾಲಿಕೆ ತಂಡ, ಮಹಾನಗರಿಕ ಪಾಲಿಕೆ ಸದಸ್ಯರ ತಂಡ ಎರಡು ಆಫೀಸರ್ಸ್ ಮತ್ತು ಸದಸ್ಯರು, ಮಾಧ್ಯಮದಾಗೂ ಕೂಡ ಎರಡು ತಂಡ, ಎ ಮತ್ತು ಬಿ, ಅದೇನು ಅರ್ಥ ಆಗಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇದು ವಿಜಯಪುರ ಪೊಲೀಸ್ ತಂಡದಲ್ಲೂ ಕೂಡ ಎ ಮತ್ತು ಬಿ, ಅಲ್ಲಿನೂ ಕೂಡ ಎರಡು ತಂಡಗಳು, ವಕೀಲರ ತಂಡ, ಗುತ್ತಿಗೆದಾರ ತಂಡ, ಜಿಲ್ಲಾ ಪಂಚಾಯತ್ ಕಂದಾಯ ಇಲಾಖೆಯ ತಂಡ, ಇನ್ನು ಯಾಕೋ ನಮ್ಮ ಜನಪ್ರತಿನಿಧಿಗಳು ಒಂದು ತಂಡ ಮಾಡಬೇಕಾಗಿದೆ. ನಮ್ಮ ನೆನಪಾರಿದೆ, ನೆಕ್ಸ್ಟ್ ಟೈಮ್ ನೋಡೋಣ. ಇವತ್ತು ಈ ಒಂದು ಮೇಯರ್ಸ್ ಕಪ್ಪು, ಇವತ್ತು ರಿಪಬ್ಲಿಕ್ ಡೇ ಸಲುವಾಗಿ ಈ ಆಫೀಸರ್ಸ್ ಟೂರ್ನಮೆಂಟನ್ನು ತಾವೇನು ಆಯೋಜಿಸಿದಿರಿ, ನಿನ್ನೆ ರಾತ್ರಿ ಬಂದು ನನಗೆ ಹೇಳಿದರು. ನನಗೆ ಈಗ ಬೆಳಗಾವಿ ಜಿಲ್ಲೆ ಮತ್ತು ಹುಬ್ಬಳ್ಳಿಯಲ್ಲಿ ಎರಡು ಕಾರ್ಯಕ್ರಮಗಳಿರೋದ್ರಿಂದ ನಾನು ಅಲ್ಲಿ ಹೋಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ ಬಂದು ಎಸ್ ಪಿ ಅವರು ಮತ್ತು ಮೆಕ್ಕಳಿಕಿಯವರು ಬಂದು ಇದನ್ನು ತಾವು ಉದ್ಘಾಟನೆ ಮಾಡಿ ಹೋಗಬೇಕು ಅಂತ ಹೇಳಿ ಭಾಳ ಸಂತೋಷದಿಂದ ಬಂದು ಈ ಒಂದು ಟೂರ್ನಮೆಂಟನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಮಾಡ್ತಾಯಿದ್ದೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ. ವಿಶೇಷವಾಗಿ ವಿಜಯಪುರ ನಗರ ಫುಟ್ಬಾಲ್ಗೆ ಹೆಚ್ಚು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಂಥದ್ದು. ಕರಡಿ ಅದಲ್ಲ, ಕರಡಿ ಕೇಳಿ ಕ್ರಿಕೆಟ್ ಆಡಿದ್ರೆ ಇಲ್ಲರಿ ನಾನು ಫುಟ್ಬಾಲ್ ಆಡ್ತೀವಿ ಅಂತೇಳಿ, ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ನಲ್ಲೂ ಕೂಡ ನಮ್ಮ ಮಹಿಳೆಯರ ಸತಕ ವಿದ್ಯಾರ್ಥಿನಿಗಳು ಕೂಡ ಇವತ್ತು ದಿವಸ ರಾಜ್ಯ ರಾಷ್ಟ್ರದ ಇದಕ್ಕೆ ಹೋಗಿದ್ದಾರೆ. ಮತ್ತು ನಮ್ಮ ಪ್ರಕಾಶ್ ಆಟೋಡವರು ರಂಜಿ ಟ್ರಾಫಿಯಲ್ಲಿ ಕೂಡ ನಮ್ಮ ಪ್ರಕಾಶ್ ಆಟೋಡು ನಮ್ಮ ಜಿಲ್ಲೆಯವರು ಆಡಿದ್ದಾರೆ. ಹೀಗೆ ಅನೇಕ ಪ್ರತಿಭೆಗಳು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೈಕ್ಲಿಂಗ್ ವೆಲೋಡ್ರೋಮನ್ನು ಕೂಡ ಉದ್ಘಾಟನೆ ಮಾಡಿದರು. ಭಾಳ ದಶಕಗಳ ಕನಸು ಇವತ್ತು ವಿಜಯಪುರ ಜಿಲ್ಲೆ, ಅವಿಭಾಜ್ಯ ವಿಜಯಪುರ ಜಿಲ್ಲೆ, ಬಿಜಾಪುರ ಮತ್ತು ಬಾಗಲಕೋಟು ಮತ್ತು ಜಮಖಂಡಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸೈಕ್ಲಿಸ್ಟ್ ಏನಿದ್ದಾರಲ್ಲ ಅವರು ಪಾಪ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಪ್ರಾಕ್ಟೀಸ್ ಮಾಡಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಪ್ರಾಕ್ಟೀಸ್ ಮಾಡಿ ಪದಕಗಳು ಪಡ್ಕೋತಾ ಇದ್ದಾರೆ. ಹೀಗಾಗಿ ಆ ಒಂದು ವೆಲೋಡ್ರೋಮ್ ಬಗ್ಗೆ ಭಾಳ ದಿವಸ ಕನಸು ನನಸಾಗಿದೆ. ಈಗ ಒಂದು ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ನಾನು ಈ ಕಾರ್ಪೊರೇಟ್ ಸೋಷಿಯಲ್ CSRದ ಇಂಡಸ್ಟ್ರಿ CSRನಲ್ಲಿ ಯಾವುದಾರ ಒಂದು ದೊಡ್ಡ ಕಂಪನಿ ಕಡೆ ಇದು ಮಾಡಿಸಿ ಅಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಸಹ ಮಾಡಿಸುವ ಮೂಲಕ ಸ್ಪೋರ್ಟ್ಸ್ ಹಾಸ್ಟೆಲ್ಗೂ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅನ್ನೋ ಒಂದು ವಿಚಾರದಿಂದ ಆ ಕೆಲಸಗಳಾಗ್ತವೆ. ಇವತ್ತು ಇನ್ನೂ ಕ್ರೀಡೆಗೆ ನಾನು ಹಿಂದಿನ ಅವಧಿಯಲ್ಲಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಬಹುಶಃ ವಿಜಯಪುರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂಗೆ ಸಿಂಥೆಟಿಕ್ ಟ್ರ್ಯಾಕು ಮತ್ತು ಇನ್ನಿತರ ಸ್ವಿಮ್ಮಿಂಗ್ ಪೂಲ್ಗೆ ಅವತ್ತೊಂದು ದಿವಸ ನಾನು ಹಣವನ್ನು ಕೊಟ್ಟು ಇವತ್ತು ಕ್ರೀಡೆಗೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಸೈಕ್ಲಿಂಗ್ ಅಕಾಡೆಮಿ ಮತ್ತು ಇನ್ನಿತರ ಸೌಲಭ್ಯಗಳನ್ನು ತರುವ ಮುಖಾಂತರ ಇವತ್ತು ಇನ್ನೂ ಹೆಚ್ಚಿನ ಒಂದು ಕ್ರೀಡೆಗೆ ನಮ್ಮ ಪ್ರತಿಭೆಗಳಿಗೆ ಇವತ್ತು, ಯಾಕಂದರೆ ಪ್ರತಿಭೆ ಎಕ್ಸ್ಪೋಜರ್ದಂಗೆ ಸಿಗ್ತದೆ. ಎಷ್ಟೋ ಪ್ರತಿಭೆಗಳಿರ್ತಾವೆ, ಅವು ವಿದ್ಯಾಭ್ಯಾಸದಾಗಿರಲಿ ಅಥವಾ ಕ್ರೀಡೆಯಲ್ಲಿರಲಿ, ಸಾಂಸ್ಕೃತಿಕರಾಗಿರಲಿ. ಆ ಕ್ರೀಡೆಗಳಿಗೆ ಆ ಎಕ್ಸ್ಪೋಜರ್ ಸಿಕ್ಕಾಗ ನಾವು ಅದನ್ನು ಗೊತ್ತಾಗ್ತದೆ.
ಎಕ್ಸ್ಪೋಜರ್ ಇಲ್ಲಕ್ಕೆ ಅನೇಕ ಪ್ರತಿಭೆಗಳು ಅಲ್ಲೇ ಒಂದು ದಿವಸ ಅವು ಮುದುಡಿ ಹೋಗ್ತವೆ. ಹೀಗಾಗಿ ನಾವು ಎಕ್ಸ್ಪೋಜರ್ ಕೊಡುವಂಥದ್ದು, ಆ ಫೆಸಿಲಿಟೀಸ್ ಕೊಟ್ಟಾಗ ಮಾತ್ರ ಇವತ್ತು ಅಂಥ ಪ್ರತಿಭೆಗಳು ಹೋಗ್ಬಿಡ್ತಾವೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಿನ್ನೆ ಮೊನ್ನೆ ಹೇಳ್ತಾ ಇದ್ರು, ಮೊನ್ನೆ ಇದೇನು ವೃಕ್ಷದಾನ ಸಂದರ್ಭದಲ್ಲಿ ಏನು ಮ್ಯಾರಥಾನ್ ಇತ್ತು, ಈ ಮಕ್ಕಳ ಓಟದಲ್ಲಿ ಹೇಳ್ತಾರೆ ಎಲ್ಲರೂ ನಮ್ಮ ಶ್ರೀಮಂತರ ಮಕ್ಕಳು, ದೊಡ್ಡವ್ರ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಎಲ್ಲ ಶೂಸ್ ಹಾಕ್ಕೊಂಡು ಓಡಿದರು. ಆದರೆ 3-4 ವಿದ್ಯಾರ್ಥಿಗಳು ಬರಿಗಾಲದಿಂದ ಓಡಿ ಇವತ್ತು ಅವ್ರ ಪ್ರೈಸ್ ತಗೊಂಡು ಬರಿಗಾಲದಿಂದ ಓಡಿ. ಮುಂದಿನ ವರ್ಷ ಅದನ್ನು ವ್ಯಾಪಕವಾಗಿ ನಾವು ಮಾಡುವಂಥದ್ದನ್ನು ಮುಂದಿನ ಮ್ಯಾರಥಾನ್ದಲ್ಲಿ ಯಾವ ರೀತಿ ಕ್ರೀಡೆಯಲ್ಲಿ ಶಾಲಾ ಇದರಲ್ಲಿ ಆಗ್ತದೆ, ಆ ಶಾಲೆಗಳಲ್ಲಿ ತದನಂತರ ಹೋಬಳಿ ಮಟ್ಟ, ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಮಾಡಿಸೋ ಮೂಲಕ ಒಂದು ವೃಕ್ಷೋತ್ಥಾನವನ್ನು ಕೂಡ ಪ್ರಚಾರ ಮಾಡಿದಂಗೆ ಆಗ್ತದೆ. ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸಿದಂಗೆ ಆಗ್ತದೆ ಮತ್ತು ಪ್ರತಿಭೆಗಳಿಗೂ ಕೂಡ ಅವಕಾಶ ಕಲ್ಪಿಸಿದಂಗೆ ಆಗ್ತದೆ. ಆ ಕೆಲಸವನ್ನು ಮಾಡೋಣ ಅಂತ ನಮ್ಮ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡೆ ಮಾಡೋಕ್ಕೂ ಕೂಡ ಇವತ್ತೊಂದು ದಿವಸ ತಯಾರು ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಬರುವಂಥ ದಿವಸದಲ್ಲಿ ಇವತ್ತು KSC ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. KSCಯಲ್ಲಿ ಅದು 20 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಆದ್ಮೇಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನು ಕೂಡ ಅದು ಆಗುವ ಮೂಲಕ ವಿಜಯಪುರ ಜಿಲ್ಲೆಗೆ ಒಂದು ಕ್ರೀಡೆಯ ಒಂದು ಎಲ್ಲ ಮೂಲ ಸೌಕರ್ಯಗಳು ತಂದು ಕೊಟ್ಟಂಗೆ ಆಗ್ತದೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಏನು ಭಾಗವಹಿಸಿದರೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ, ಯಾಕಂದ್ರೆ ಭಾಗವಹಿಸೋದು ವೆರಿ ಇಂಪಾರ್ಟೆಂಟ್. ಅವತ್ತಿನ ದಿವಸ ಯಾವ ಟೀಮು ಒಳ್ಳೆಯದಾಡ್ತಾರೆ ಅವ್ರು ಗೆಲ್ತಾರೆ. ಆದರೆ ಭಾಗವಹಿಸಿಕೆ ಅದೊಂದು ನಮ್ಮ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಏನಂತೇಳಿ ಎಲ್ಲ ಮನೋಭಾವ ಇರೋದ್ರೆ ಅದು ಭಾಳ ಮಹತ್ವದ್ದು. ಆ ದಿಶೆಯಲ್ಲಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಇವತ್ತು ಭಾಳ ಸಂತೋಷದಿಂದ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಮಾತನ್ನ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನಾಪರ ನುಡಿಗಳನ್ನು ಹೇಳೋದ್ರ ಜೊತೆಗೆ ಜಿಲ್ಲೆಯ ಕ್ರೀಡಾಸಕ್ತರಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಸಾಕಷ್ಟು ಕಲ್ಪಿಸಿದ್ದೇವೆ. ಮುಂಬರುವ ದಿನಗಳಲ್ಲೂ ಕೂಡ ಸಾಕಷ್ಟು ಕ್ರೀಡೆಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರ ಮೂಲಕ ಜಿಲ್ಲೆಯ ಪ್ರತಿಭೆಗಳಿಗೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನಾಡಿರುವ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ದಯವಿಟ್ಟು ಕ್ರೀಡಾಪಟುಗಳು ಮೈದಾನದ ಅಂಕಣದಲ್ಲಿ ಎಡಬದಿಯಲ್ಲಿ ಬಲಬದಿಯಲ್ಲಿ ನಿಲ್ಲಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬ್ಯಾಟಿಂಗ್ ಮಾಡೋದ್ರ ಮೂಲಕ ಈ ಕ್ರೀಡಾಕೂಟವನ್ನ ಸಾಂಕೇತಿಕವಾಗಿ ಚಾಲನೆ ನೀಡಿ ತೆರಳಿಕ್ಕಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಕ್ರೌಡ್ ರಶ್ ಆಗದೇನೆ ಶಿಸ್ತುಬದ್ಧವಾಗಿ ನಿಲ್ಕೋಬೇಕು. ವಿ ಸೇಪ್ ಅಲ್ಲಿ ನಿಲ್ರಿ, ಎಲ್ಲರೂ ಕವರ್ ಆಗ್ತೀರಿ. ಮಾನ್ಯ ಸಚಿವರು ಮೈದಾನದಲ್ಲಿ ಸಾಂಕೇತಿಕವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ತಾವೆಲ್ಲ ರೌಂಡ್ ಸೇಪ್ ಅಲ್ಲಿ ನಿಲ್ರಿ, ಎಲ್ಲನೂ ಚೆನ್ನಾಗಿ ಕವರ್ ಆಗ್ತದೆ. ಮಾನ್ಯ ಸಚಿವರು, ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹಾಗೆಯೇ ಪೂಜ್ಯ ಮಹಾಪೌರರು, ಗೌರವಾನ್ವಿತ ಮಹಾನಗರ ಪಾಲಿಕೆ ತಾವೆಲ್ಲರೂ ಕೂಡ ದಾಂಡಿಗರಿಗೆ ಕಡಿಮೆ ಬಹಳ ಅದ್ಭುತವಾಗಿ ಅದರ ಖುಷಿಯಿಂದ ಮೇಯರ್ ಕಪ್ ಅನ್ನ ಬಹಳಷ್ಟು ಒತ್ತಡದ ಮಧ್ಯ ಆಗಮಿಸಿ ಒತ್ತಡ ನಿವಾರಣೆಗೆ ಈ ಕ್ರೀಡಾಕೂಟ ಮದ್ದಾಗಲಿ ಅಂತ
Yeah.